ಪ್ರಧಾನ ಕಾರ್ಯದರ್ಶಿಗಳು, ರೈತ ಸಂಘದ ಪದಾಧಿಕಾರಿಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಾವು ಎಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಈ ಒಂದು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಯಾತಕ್ಕೆ ಕೊಡ್ತೀವಿ ಅಂತಂದ್ರೆ, ಈ ವರ್ಷ ಅತಿವೃಷ್ಟಿಯಿಂದ ಎಂದು ಮುಂಗಾರಿ ಮಳೆ ಹಿಡ್ಕೊಂಡು ಜೂನ್ ಮೃಗಮಳೆ ಹಿಡ್ಕೊಂಡು ಇಲ್ಲಿಯವರೆಗೆ ಮಳೆ ಸಂದಿಲ್ಲ. ಅತಿವೃಷ್ಟಿಯಾಗಿ ಬೆಳೆ ನುಕ್ಸಾನಾಗ್ಯದ. ಮತ್ತು ರೈತರಿಗೆ ಏನಾಗ್ಯದ, ಹತ್ತಿ ಬೆಳೆ ಮತ್ತು ತೊಗರಿ ಬೆಳೆ ಏನು ಬಿತ್ತಾರ, ಉಳ್ಳಿಗಡ್ಡಿ ಎಲ್ಲ ನಾಶ ಆಗ್ಯದ. ಸೂರ್ಯಪಾನ ಎಲ್ಲ ಬೆಳೆಗಳು ನಾಶ ಆಗಿ ನೀರು ನಿಂತು ನಾಶ ಆಗ್ಯದ. ಮತ್ತು ಮನೆಗಳು ಎಷ್ಟೋ ಮನೆಗಳು ಬಿದ್ದಾವ, ಮನೆಗಳು ತೋಟದ ಮನೆಗಳು ಬಿದ್ದಾವ ಮತ್ತು ಊರಿನ ಮನೆಗಳು ಬಿದ್ದಾವ. ಈಗ RCC ಮನೆಗಳು ಸಹಿತ ಸೋರ್ಲಿಕ್ಕೆ ಹತ್ಯಾವ. ಅದಕ್ಕೆ ನಾವು ಈ ತಾಲೂಕಾ ದಂಡಾಧಿಕಾರಿಗಳಿಗೆ ಎಲ್ಲ ರೈತ ಸಮುದಾಯದ ಜನರು ಕೂಡಿ ಒಂದು ಮನವಿ ಅರ್ಪಿಸಿದ್ರೆ ಒಂದು ರೈತರ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ತೀವಿ. ಅವರು ಪರಿಹಾರ ಕೊಟ್ಟದ್ದು ಒಂದು ಎಲೆ ಇಲ್ಲ ಎಲೆ ತುಂಬು. ಈಗ ನಾವು ಲಕ್ಷಾನುಗಟ್ಟಲೆ ಅದನ್ನು ಖರ್ಚು ಮಾಡೀವಿ, ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿವಿ. ಈ ಒಕ್ಕಲ್ತನ ಬಂಡವಾಳಕ್ಕಿನ ಮಾನ್ಯ ತಹಸೀಲ್ದಾರ್ ಸಾಹೇಬರಾದಂಥ ಪ್ರಕಾಶ್ ಹಿಂದಗಿ ಸಾಹೇಬರವರೇ, ಅದೇ ರೀತಿಯಾಗಿ ದೇವರಹಿಪ್ಪರಗಿ ತಾಲೂಕಿನ ಅಧ್ಯಕ್ಷರಾದಂಥ ವೀರಪ್ಪಣ್ಣ ಕುಳೆಕುಂಪಿಯವರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮೈತ್ರಿ ಮೇಡಮ್ ಅವರೇ, ಅವರ ಆದಿಯಾಗಿ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಕಳೆದೆಂದೂ ಆಗದಿರುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಜಿಲ್ಲೆಯ 13 ತಾಲೂಕುಗಳಲ್ಲಿ ಸಾಕಷ್ಟು ಮಳೆ ಉಂಟಾಗಿ, ಅದೇ ರೀತಿಯಾಗಿ ಭೀಮಾ ನದಿಯ ಪ್ರವಾಹದಿಂದಾಗಿರ್ಬೋದು, ಅದೇ ರೀತಿಯಾಗಿ ಡೋಣಿ ನದಿಯಿಂದ ಆಗಿರ್ಬೋದು, ಅದೇ ರೀತಿ ಕೃಷ್ಣಾ ನದಿಯ ಆಲಮಟ್ಟಿ ಜಲಾಶಯದಿಂದ ಹೊರಬಿಟ್ಟಿರುವ ನೀರಿನಿಂದಾಗಿರ್ಬೋದು, ಹಲವಾರು ಭಾಗಗಳಿಂದ ಈ ಒಂದು ಪ್ರವಾಹ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಸಂಪೂರ್ಣ ರೈತರ ಬೆಳೆಗಳು ನೀರಲ್ಲಿ ನಿಂತು ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಅದನ್ನು ಮನಗಂಡಂಥ ರಾಜ್ಯ ಸರ್ಕಾರ ಇತ್ತೀಚೆಗೆ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕೂಡ ನಮಗೆ ಜಿಲ್ಲೆಯಾದ್ಯಂತ ಕಂಡು ಬಂದಿರುತ್ತದೆ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ತಾವು ನೋಡ್ಬೋದು ಸರ್, ತೊಗರಿ ಬೆಳೆಗಳು ಹಾಗೆ ಹತ್ತಿ, ಇವತ್ತಿನ ದಿನ ಹತ್ತಿ ಸಂಪೂರ್ಣ ನೀರಲ್ಲಿ ನಿಂತು ಯಾವ ರೀತಿಯಾಗ್ಯದ ಅಂತೇಳಿ ಇವತ್ತು ನೋಡ್ಬೋದಾಗಿದೆ ಸರ್. ಸಂಪೂರ್ಣ ಮಳೆ ಬಂದು ಕಪ್ಪು ಬಂದಾಗಿ ಒಟ್ಟಾರೆಯಾಗಿ ರೈತರು ಹಾಕಿರುವಂಥ ಖರ್ಚು ಸದ್ಯಕ್ಕೆ ನಮಗೆ ಮರಳಿ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿರುವಂಥ ರೈತರಿಗೆ ಕೂಡ ಕಳೆದ 4-5 ವರ್ಷಗಳಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನಾಗಿರೋದು ಕೂಡ ನಾವು ನೋಡಬಹುದಾಗಿದೆ. ಇದೇ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಕಳೆದ ವರ್ಷ ಯಾರೋ ಒಬ್ಬ ಕಿಡಿಗೇಡಿ ಮಾಡಿರುವಂಥ ಕಿತಾಪತಿಯಿಂದಾಗಿ ರೈತರಿಗೆ ಬರಬೇಕಾಗಿರುವಂಥ ಮಧ್ಯಂತರ ಬೆಳೆ ಲಾಸ್ ಅಂದರೆ ಬೆಳೆ ನಷ್ಟ ಪರಿಹಾರವನ್ನು ವೈಯಕ್ತಿಕ ತನ್ನ ಖಾತೆಗೆ ಹಾಕೊಂಡಿರುವ ಉದಾಹರಣೆಗಳು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಗೋಲ್ಗೇರಿಯಲ್ಲಿ ಕೂಡ ಸುಮಾರು 5 ಕೋಟಿಗಿಂತ ಹೆಚ್ಚು ಹಣವನ್ನು ಕಡಲಿಗೆ ಲಾಸ್ ಆಗ್ಯದ ಅಂತ ಹೇಳಿ ಆ ಕೇವಲ ಗ್ರಾಮ ಪಂಚಾಯತಿ ಗೋಲ್ಗೇರಿ ಗ್ರಾಮ ಪಂಚಾಯತಿಗೆ ಬಂದಿರುವ ಉದಾಹರಣೆಗಳು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಜಿಲ್ಲೆಯಲ್ಲಿ ಎಲ್ಲಿ ಬರಲಾರ್ದಂಥ ಉದಾಹರಣೆ ಅಲ್ಲೇ ಯಾಕೆ ಬಂತು, ಇದನ್ನು ಕೂಡ ಹಾಗೂ ಹಸಿರು ಸೇನೆ ವಿಜಯಪುರ ಸಂಘರ್ಷದ ಜಿಲ್ಲಾಧ್ಯಕ್ಷರು ವೀರಪ್ಪ ಶಿವಸಮಿತಿ ತಾಲೂಕಾ ಅಧ್ಯಕ್ಷರು ಎಲ್ಲ ರೈತರ ಪರವಾಗಿ ಮಳೆಯಿಂದ ಹಾನಿಯಾದ ಬೆಳೆಗಳಿಗೆ ಪರಿಹಾರ ನೀಡುವಂತೆ ಮನವಿ ಪತ್ರವನ್ನು ನೀಡಿದ್ದು, ಈಗಾಗಲೇ ಜಿಲ್ಲಾದ್ಯಂತ ಸಾಕಷ್ಟು ಮಳೆಯಾಗಿ ಬೆಳೆ ಹಾನಿಯಾಗಿದೆ. ಕುರಿತು ನಮ್ಮ ಅಧಿಕಾರಿಗಳು ಸಹ ಎಲ್ಲ ಜಂಟಿ ಬೆಳೆಗಳಿಗೆ ಪರಿಹಾರ ನೀಡುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ದೇವರಹಿಪ್ಪರಗಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ 1 ತಿಂಗಳ ನಿರಂತರ ಮಳೆ ಸುರಿದಿದ್ದರಿಂದ ರೈತರ ಮುಂಗಾರಿನ ಎಲ್ಲ ಬೆಳೆಗಳನ್ನು ತೊಗರಿ, ಹತ್ತಿ, ಸೂರ್ಯಕಾಂತಿ, ಮೆಕ್ಕೆಜೋಳ, ಸಜ್ಜೆ ಕಟಾವು ಬಂದ ಸಮಯದಲ್ಲಿ ಅತಿ ಮಳೆಯಿಂದಾಗಿ ಎಲ್ಲ ಬೆಳೆಗಳು ಕೊಳೆತು ನಾಶವಾಗಿವೆ. ಹತ್ತಿ ಬೆಳೆಯು ತಾಮ್ರ ರೋಗದಿಂದ ಹೂವು ಕಾಯಿ ಬಿಡದೆ ಹಾಳಾಗಿದ್ದು ಮತ್ತು ತೊಗರಿ ಬೆಳೆ ನೀರು ನಿಂತು ನೆಟ್ಟೆ ಹೋಗಿರುತ್ತದೆ. ಆದ ಕಾರಣ ಇದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾಗೂ ಮಳೆಯಿಂದ ಮನೆಗಳು ಬಿದ್ದು ಹೋಗಿರುತ್ತವೆ. ಆದ ಕಾರಣ ದಯಾಳುಗಳಾದ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತೋಟದ ಮನೆಗಳು ಸಹ ಎಲ್ಲ ಬಿದ್ದಿವೆ, ಅಧಿಕಾರಿಗಳಿಗೆ ಪರಿಶೀಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರಿಗೆ ಪ್ರತಿ ಹೆಕ್ಟೇರಿಗೆ 50,000 ರೂಪಾಯಿಗಳಂತೆ ಬೆಳೆ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಶೀಘ್ರದಲ್ಲಿ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. 15 ದಿನಗಳ ಒಳಗಾಗಿ ರೈತರ ಖಾತೆಗೆ ಹಣ ಬಾರದೇ ಇದ್ದಲ್ಲಿ ತಾಲೂಕಿನ ಎಲ್ಲ ರೈತರು ಸೇರಿಕೊಂಡು ತಮ್ಮ ಕಚೇರಿ ಆವರಣದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಧನ್ಯವಾದಗಳೊಂದಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ರವಾನೆ, ಮೇರ್ಬಾನ್ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ, ಮೇರ್ಬಾನ್ ಜಂಟಿ ಕೃಷಿ ನಿರ್ದೇಶಕರು ವಿಜಯಪುರ ಇವರಿಗೆ, ದೇವರಹಿಪ್ಪರಗಿ
ತಮ್ಮ ವಿಶ್ವಾಸಿಗಳಾದಂಥ ತಾಲೂಕಾಧ್ಯಕ್ಷರು ದೇವರಪುರಿಗೆ, ಮಹಿಳಾ ತಾಲೂಕಾಧ್ಯಕ್ಷರು ದೇವರಪುರಿಗೆ, ತಾಲೂಕಾ ಗೌರವಾಧ್ಯಕ್ಷರು ದೇವರಪುರಿಗೆ ಹಾಗೂ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳಾದಂಥ ಅವರು ಈಗ ಇನ್ನೊಂದು ನಮ್ಮಲ್ಲಿ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಒಂದು ರೈತ ಸಂಘದ ಒಂದು ಪದಾಧಿಕಾರಿಗಳಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ತಾವು ರೈತರ ಮಕ್ಕಳಿದ್ದೀರಿ, ತಾವು ಹೊಸದಾಗಿ ನಮ್ಮದು ಸಿಂದಗಿ ತಾಲೂಕಿತ್ತು, ಈಗ ದೇವರಪುರಿ ತಾಲೂಕಾಗ್ಯದ, ತಾವು ಬಂದಿದ್ದೀರಿ. ಆದರೆ ಜನರನ್ನು, ರೈತರನ್ನು ನೀವು ಕಾಯ್ಕೊಂಡು ಹೋದರೆ ಯಾವ ಅಧಿಕಾರಿಗಳಿಗೂ ಸಿದ್ದರಾಮಯ್ಯನವರಿಗೆ ಸಹಿತ ಅನುಕೂಲ ಆಗಲಿಲ್ಲ. ಯಾಕಂದ್ರೆ ರೈತರೇ ದೇಶದ ಬೆನ್ನೆಲುಬು. ರೈತರನ್ನು ನೀವು ಜನರ